ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಗೆಲ್ಲರಿಗೂ ಉಪಕಾರ ಆಗುವಂತ ಒಂದು ವಿಡಿಯೋ ಜೊತೆ ಬಂದಿದ್ದೀನಿ. ಅಂದ್ರೆ ಇಲ್ಲಿ ಮಾಡ್ತಾ ಇರೋದು ಇಡ್ಲಿ ಹಿಟ್ಟು. ಇಡ್ಲಿ ಹಿಟ್ಟಿಗೆ ನಾನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಮಾಡ್ತಾ ಇರೋದು. ಈ ರೀತಿ ಮಾಡಿದ್ರೆ ನಮಗೆ ಲೇಟ್ ಆಗಿ ರಾತ್ರಿ ರುಬ್ಬಿಟ್ರು ಬೆಳಿಗ್ಗೆ ಏಳುವಾಗ ಹಿಟ್ಟು ಮಾತ್ರ ಚೆನ್ನಾಗಿ ಉಬ್ಬಿ ಸಾಫ್ಟ್ ಆಗಿರುವಂತಹ ಇಡ್ಲಿ ಮಾಡ್ಬೋದು. ಬನ್ನಿ, ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನು, ಅದರಲ್ಲಿ ಯಾವ ರೀತಿ ಮಾಡೋದಂತ ಎಲ್ಲ ನೋಡೋಣ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ನೋಡಿ, ಮೊದಲು ನಾನಿಲ್ಲಿ ದೋಸೆ ಅಕ್ಕಿ ತಗೊಂಡಿರೋದು 2 ಕಪ್. ದೋಸೆ ಮಾಡುವಂತ ಅಕ್ಕಿ, ನಿಮ್ಗೆ ಇಡ್ಲಿ ಅಕ್ಕಿ ಬೇಕಿದ್ರೆ ಅದು ತಗೋಬಹುದು. ಅದಕ್ಕೆ 1 ಟೀ ಸ್ಪೂನು ಮೆಂತೆ ಕಾಳು ಹಾಕ್ತೀನಿ. ಆಮೇಲೆ ಇದಕ್ಕೆ ನಾನು ಕೇವಲ ಅರ್ಧ ಕಪ್ ಉದ್ದಿನ ಬೇಳೆ ಮಾತ್ರ ಹಾಕ್ತಾ ಇರೋದು. ಇದನ್ನ ಚೆನ್ನಾಗಿ ತೊಳಿಬೇಕು, ಎರಡನ್ನ ಚೆನ್ನಾಗಿ ತೊಳೆದು ಕೂಡ ತರ್ತೀನಿ. ನೋಡಿ, ಇವಾಗ ತೊಳೆದು ತಂದಿದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನೊಂದು 6 ಗಂಟೆ ಹೊತ್ತಾದ್ರೂ ಇದನ್ನ ನೆನೆಸಿಡ್ಬೇಕು. ನಾನಿವಾಗ ಇದು ಸಂಜೆ 6 ಗಂಟೆಗೆ ನೆನೆಸಿಡ್ತಾ ಇರೋದು. ನೋಡಿ, ಈ ರೀತಿ ನೆನೆಸಿಡ್ತಾ ಇದ್ದೀನಿ. ನೋಡಿ, ಇವಾಗ 6 ಗಂಟೆ ಕಳೆದಿದೆ. ಇನ್ನು ಇದನ್ನ ರುಬ್ಬೋದು. ನೋಡಿ, ಚೆನ್ನಾಗಿ ನೆಂದಿದೆ. ಇನ್ನು ಮೊದಲು ನೋಡಿ, ಇದರಲ್ಲಿ ಉದ್ದಿನ ಬೇಳೆ ಹಾಕಿದ ನೀರನ್ನ ಈ ರೀತಿ ನಾನು ಒಂದು ಗ್ಲಾಸ್ ಅಲ್ಲಿ ಸ್ಟೋರ್ ಮಾಡಿಡ್ತಾ ಇದ್ದೀನಿ. ಯಾಕಂದ್ರೆ ಇದೇ ನಾನು ರುಬ್ಬೋದಿಕ್ಕೆ ಉಪಯೋಗಿಸ್ತಾ ಇರೋದು. ಬೇರೆ ನೀರು ಬೇಕಿದ್ರೆ ಮಾತ್ರ ಸೇರಿಸಿದ್ರೆ ಸಾಕು. ಮೊದಲು ಉದ್ದಿನ ಬೇಳೆ, ನೆನೆಸಿಟ್ಟಂತಹ ಉದ್ದಿನ ಬೇಳೆ ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಅದಕ್ಕೆ ನಾವು ಆವಾಗ ನೆನೆಸಿಟ್ಟಂತ ನೀರಿದೆಯಲ್ಲ ಉದ್ದಿನ ಬೇಳೆ, ಅದೇ ನೀರು ಹಾಕ್ಬಿಟ್ಟು ಇದನ್ನ ರುಬ್ಬಿ ತರ್ತೀನಿ. ನುಣ್ಣಗೆ ರುಬ್ಬೇಕು. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ. ಇದನ್ನೊಂದು ಪಾತ್ರೆಗೆ ಹಾಕೊಳ್ಳಿ. ಎಲ್ಲ ಕೂಡ ಹಾಕ್ತಾ ಇದ್ದೀನಿ. ಇನ್ನು ಅದೇ ಮಿಕ್ಸಿ ಜಾರಿಗೆ ನಾನಿಲ್ಲಿ ನೆನೆಸಿಟ್ಟಂತಹ ಅಕ್ಕಿ ಮತ್ತು ಮೆಂತೆಕಾಳು ಹಾಕಿದ್ದೀನಿ. ಅದೇ ರೀತಿ ಅರ್ಧ ಕಪ್ ಅನ್ನ ಕೂಡ ಹಾಕೊಂಡಿದ್ದೀನಿ. ನಾನಿಲ್ಲಿ ಕುಚ್ಚಲಕ್ಕಿ ಅನ್ನ ಬಳಸಿರೋದು. ನೀವು ಯಾವ್ದು ಉಪಯೋಗಿಸ್ತೀರೋ ಅದು ಹಾಕೊಳ್ಳಿ. ಆದ್ರೆ ಜಾಸ್ತಿ ಬೆಂದಿರುವಂತಹ ಅನ್ನ ಉಪಯೋಗಿಸಬೇಡಿ. ಅದಕ್ಕೆ ನಾನಿಲ್ಲಿ ಉದ್ದಿನ ಬೇಳೆ ನೆನೆಸಿಟ್ಟಂತ ನೀರು ಹಾಕ್ಬಿಟ್ಟು ಇದನ್ನ ಕೂಡ ರುಬ್ಬಿ ತರ್ತೀನಿ. ನೋಡಿ, ಇದು ಕೂಡ ರುಬ್ಬಿ ಆಗಿದೆ. ಇದನ್ನ ಅದೇ ಹಿಟ್ಟಿಗೆ ಹಾಕ್ತಾ ಇದ್ದೀನಿ. ಇನ್ನು ಜಾಸ್ತಿ ನೀರು ಸೇರಿಸಬೇಡಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಇನ್ನು ಇದಕ್ಕೆ ನಾನು ಹಾಕ್ತಾ ಇರೋದು ನಾವು ಹೇಳಿರುವಂತಹ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್. ಅಂದ್ರೆ ಇದನ್ನ ಹಾಕ್ಬಿಟ್ರೆ ಖಂಡಿತ, ಅಂದ್ರೆ ನಾನಿವಾಗ 12 ಗಂಟೆಗೆ ನಾನು ಇದನ್ನ ರುಬ್ಬಿಡ್ತಾ ಇರೋದು. ಬೆಳಿಗ್ಗೆ 6 ಗಂಟೆಗೆ ಆಗುವಾಗ ಇದು ರೆಡಿ ಆಗುತ್ತೆ. ನೋಡಿ, ಇದೇ ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್. ಉಳಿದಿರುವಂತಹ ದೋಸೆ ಅಥವಾ ಇಡ್ಲಿ ಹಿಟ್ಟು, ಅಂದ್ರೆ ನಾವು ಮೊದಲೇ ಆ ವೀಕಲ್ಲಿ ಮೊದಲು ನಾವು ಈ ರೆಸಿಪಿ ಇಡ್ಲಿ ದೋಸೆ ಮಾಡಿದ್ರೆ ಆ ಹಿಟ್ಟಿಂದ ಸ್ವಲ್ಪ ಒಂದು 2 ಸ್ಪೂನ್ ನಷ್ಟು ತೆಗ್ದ್ಬಿಟ್ಟು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿದ್ರೆ ಸಾಕು. ಹೊರಗಡೆ ಇಡಬೇಡಿ, ಫ್ರಿಜ್ ಅಲ್ಲಿ ಇಟ್ರೆ ಸಾಕು. ಇನ್ನು ಜಾಸ್ತಿ ಹುಳಿ ಬರ್ಬೇಕು ಅಂತ ಹೊರಗಡೆ ಇಡೋದಿಕ್ಕೆ ಹೋಗ್ಬೇಡಿ, ಫ್ರಿಜ್ ಅಲ್ಲಿ ಇಟ್ಟು ನೆಕ್ಸ್ಟ್ ನಾವು ಯಾವಾಗ ಇಡ್ಲಿ ದೋಸೆ ಮಾಡ್ತೀವೋ ಆವಾಗ ಆ ಹಿಟ್ಟಿಗೆ ನೋಡಿ ಒಂದು 2 ಸ್ಪೂನ್ ಹಾಕಿದ್ರೆ ಸಾಕು, ಜಾಸ್ತಿ ಹಾಕೋಬೇಡಿ. ಇನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಕೈ ಉಪಯೋಗಿಸಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಈ ರೀತಿ ಚಪಾತಿ ಮಾಡುವ ಈ ಕೋಲ್ ಇದೆಯಲ್ಲ ಅದ್ರಲ್ಲೂ ಮಿಕ್ಸ್ ಮಾಡ್ಬೋದು. ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಆಗ್ತಿದ್ರೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ಇದನ್ನ ರೆಸ್ಟ್ ಮಾಡೋದಿಕ್ಕೆ ಇಟ್ರೆ ಆಯ್ತು. ನಾನು ಇದನ್ನ ಕ್ಲೋಸ್ ಮಾಡ್ತೀನಿ. ನಾನು ಇದನ್ನ ರೆಸ್ಟ್ ಮಾಡ್ತಾ ಇರೋದು, ನಾನು ತುಂಬಾ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸಿದ್ದೀನಿ. ಅಂದ್ರೆ ಕುಕ್ಕರ್ ಒಳಗಡೆ ಇರ್ತಾ ಇರೋದು. ಒಂದು ಕುಕ್ಕರ್ ತಗೊಳ್ಳಿ, ಅದ್ರ ಒಳಗಡೆ ಬಿಸಿನೀರು ಹಾಕೊಳ್ಳಿ. ಅಂದ್ರೆ ಈ ಚಳಿಗಾಲದಲ್ಲಿ ಅಥವಾ ಚಳಿ ಜಾಸ್ತಿ ಇರುವ ಪ್ರದೇಶದಲ್ಲೆಲ್ಲ ಈ ರೀತಿ ಮಾಡಿದ್ರೆ ಚೆನ್ನಾಗಿ ನಮಗೆ ಹಿಟ್ಟು ಫರ್ಮೆಂಟ್ ಆಗಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಬೇಸಿಗೆಗಾಲದಲ್ಲಿ ಅಥವಾ ಬಿಸಿ ಜಾಸ್ತಿ ಇರುವ ಪ್ರದೇಶದಲ್ಲೆಲ್ಲ ಈ ರೀತಿ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ನೋಡಿ, ಇದ್ರೊಳಗಡೆ ನಾನು ಹಿಟ್ಟಿಡ್ತಾ ಇದ್ದೀನಿ. ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ಸಾಕು. ಕುಕ್ಕರ್ ಮುಚ್ಚಳ ಮುಚ್ಚುವಾಗ ವಿಸಿಲ್ ಹಾಕೊಳ್ಳಿ, ಆದ್ರೆ ಅದ್ರಲ್ಲಿ ಗ್ಯಾಸ್ಕೆಟ್ ಮಾತ್ರ ತೆಗಿಬೇಕು. ನೋಡಿ, ಬೆಲ್ಟ್ ಇರುತ್ತಲ್ವಾ ಅದು ತೆಗೀರಿ, ಯಾಕಂದ್ರೆ ಸ್ವಲ್ಪ ಗಾಳಿ ಕೂಡ ಸಿಗ್ಬೇಕು ಅದಕ್ಕೆ. ಇವಾಗ ನೋಡಿ, 12 ಗಂಟೆಗೆ ನಾನಿದು ಕ್ಲೋಸ್ ಮಾಡ್ತಾ ಇರೋದು. ನೋಡಿ, ಬೆಳಿಗ್ಗೆ 6 ಗಂಟೆಗೆ ನಾನು ಇದನ್ನ ಓಪನ್ ಮಾಡಿ ತೋರಿಸ್ತಾ ಇರೋದು. ಅಂದ್ರೆ ಇದು 5 ಗಂಟೆಯಲ್ಲೇ ರೆಡಿ ಆಗಿದೆ, ಹಿಟ್ಟು ಕರೆಕ್ಟ್ ಆಗಿ ಬಂದಿದೆ. ನಾನಿವಾಗ ಇದನ್ನ 6 ಗಂಟೆಗೆ ಓಪನ್ ಮಾಡ್ತಾ ಇರೋದು. ನೋಡಿ, ಪ್ಲೇಟ್ ಎಲ್ಲ ಮೇಲ್ಗಡೆ ಬಂದಿದೆ, ಎಷ್ಟು ಚೆನ್ನಾಗಿ ಉಬ್ಬಿ ಸಿಕ್ಕಿದೆ ಅಂತ ನೋಡಿ. ಅಂದ್ರೆ ಇವಾಗ ನಾರ್ಮಲ್ ನಮಗೆ 10 ಗಂಟೆ ಎಲ್ಲ ಬೇಕು ಈ ರೀತಿ ಕರೆಕ್ಟ್ ಆಗಿ ಫರ್ಮೆಂಟ್ ಆಗಿ ಈ ರೀತಿ ಉಬ್ಬಿ ಬರೋದಿಕ್ಕೆ. ಇನ್ನು ಇದನ್ನ ಜಾಸ್ತಿ ಹೊತ್ತು ಇಡಬೇಡಿ, ಜಾಸ್ತಿ ಹೊತ್ತು ಇಟ್ರೆ ಹುಳಿ ಬರುತ್ತೆ ಹಿಟ್ಟು. ಈ ರೀತಿ ನೀವು ಬೇಕಿದ್ರೆ ಇವಾಗ್ಲೇ ಇಡ್ಲಿ ಮಾಡ್ಬೋದು, ಇಲ್ಲಾಂದ್ರೆ ಫ್ರಿಜ್ ಅಲ್ಲಿ ಇಟ್ಟು ಆಮೇಲೆ ಬೇಕಾಗುವಾಗ ನಿಮ್ಗೆ ಮಾಡ್ಬೋದು. ನಾನು ಇವಾಗ್ಲೇ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ನಾನಿಲ್ಲಿ ಇಡ್ಲಿ ಹಿಟ್ಟು ಹಾಕ್ತಾ ಇದ್ದೀನಿ. ಇದರಲ್ಲಿ ನಮಗೆ ದೋಸೆ ಇಡ್ಲಿ ಯಾವುದು ಬೇಕಿರೋ ಮಾಡ್ಬೋದು. 2 ತಟ್ಟೆಯಲ್ಲಿ ಹಾಕಿಟ್ಟಿದ್ದೀನಿ. ಹೈ ಫ್ಲೇಮಲ್ಲಿ 15 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, 15 ನಿಮಿಷ ಆಗಿದೆ.
ಸಾಫ್ಟ್ ಆಗಿರುವಂತಹ ಮೃದು ಆಗಿರುವಂತಹ ಹತ್ತಿ ಅಂತಿರುವ ಇಡ್ಲಿ ಇಲ್ಲಿ ರೆಡಿ ಆಗಿದೆ ನೋಡಿ. ಅಂದ್ರೆ ಇದು ಹೆಚ್ಚಾಗಿ ಕೆಲಸಕ್ಕೆ ಹೊರಗಡೆ ಹೋಗುವವರಿಗೆಲ್ಲ ತುಂಬಾ ಉಪಕಾರ ಆಗ್ಬಹುದು. ಅಂದ್ರೆ ಸಂಜೆ ಬಂದು ನೀರಲ್ಲಿ ನೆನೆಸಿಟ್ಟು ನೈಟ್ ರುಬ್ಬಿದ್ರೆ ಬೆಳಿಗ್ಗೆ ಆಗುವಾಗ ಈ ರೀತಿಯ ಸಾಫ್ಟ್ ಆಗಿರುವಂತಹ ಇಡ್ಲಿ ಮಾಡಬಹುದು ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಿಕ್ಕೆ ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು.